ನಮಸ್ಕಾರ ಸ್ನೇಹಿತರೆ, ನಾರಾಯಣ ಎಜ್ಯೂಟ್ಯೂಬ್ಗೆ ನಿಮಗೆಲ್ಲ ಸ್ವಾಗತ. ಇವರು ಕನ್ನಡಿಗರ ಸಾರ್ವಭೌಮತೆಯ ಬಗ್ಗೆ ಪ್ರತಿಯೊಬ್ಬ ಕನ್ನಡಿಗನು ಎದೆಯುಬ್ಬಿಸಿ ಪ್ರಶ್ನೆ ಮಾಡುವಂತೆ ಮಾಡಿದ ಧೀರ. ಕರ್ನಾಟಕದ ಇತಿಹಾಸದಲ್ಲಿ ನಾವು ಎಂದೂ ಮರೆಯಲಾಗದ ಸನ್ನಿವೇಶ ಸೃಷ್ಟಿಗೆ ಕಾರಣಕರ್ತ ಈ ಕನ್ನಡ ಕಲಿ. ಕನ್ನಡಿಗರ ಮನೆ ಮನಗಳಲ್ಲಿ ಕನ್ನಡ ಜ್ಯೋತಿಯ ಮೂಲಕ ಕ್ರಾಂತಿಯ ಕಿಡಿಯನ್ನ ಹಚ್ಚಿದವರಿವರು. ಕರ್ನಾಟಕದಲ್ಲಿ ಕನ್ನಡ ಕಡ್ಡಾಯ ಎಂದು ಸಾರಿ ಹೇಳಿದವರಿವರು. ಇಷ್ಟಕ್ಕೂ ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅನ್ಕೊಂಡ್ರಾ? ಹೌದು ಸ್ನೇಹಿತರೆ, ಪಾಶ್ಚಾತ್ಯ ಪೌರ್ವಾತ್ಯಗಳ ಸಮ್ಮಿಲನದಂತಿದ್ದ ಇವರು ದ.ರಾ. ಬೇಂದ್ರೆಯವರ ಮಾರ್ಗದರ್ಶನದಲ್ಲಿ ಬೆಳೆದಂತಹ ಕನ್ನಡಿಗ ವಿಕ್ರು ಗೋಕಾಕ್. ನಾವು ಪ್ರತಿಯೊಂದು ಅನುಭವದ ಸಿಹಿಯನ್ನು ಸವಿಯುವ ಹಾಗೂ ಆ ಸವಿಯನ್ನು ಅಭಿವ್ಯಕ್ತಿಸುವ ಪ್ರಬಲ ಮಾಧ್ಯಮ ಮಾತೃಭಾಷೆ. ತಾಯಿ ಮಗುವಿನ ಬಾಂಧವ್ಯದ ಬೆಸುಗೆಯನ್ನ ಬೆಸೆಯುವ ಈ ತೊದಲ್ನುಡಿಯೇ ಮಗುವಿನ ಬೆಳವಣಿಗೆಯ ಮೂಲ ಸಾಧನ. ಈ ಸಣ್ಣ ಎಳೆಯನ್ನ ಚೆನ್ನಾಗಿ ಅರಿತಿದ್ದಂತಹ ವಿಕ್ರು ಗೋಕಾಕ್ರವರು ಅದೊಂದು ವಿಸ್ಮಯವನ್ನ ಮಾಡಿಬಿಟ್ಟಿದ್ರು. ಅದು ಕನ್ನಡ ಚಿತ್ರರಂಗದಿಂದ ಹಿಡಿದು ಕಲಾವಿದರು, ರಾಜಕಾರಣಿಗಳು, ಮೇಧಾವಿಗಳು, ಕನ್ನಡ ಸಾಹಿತಿಗಳು, ಶಿಕ್ಷಕರು, ವಿದ್ಯಾರ್ಥಿಗಳು, ಶ್ರೀಸಾಮಾನ್ಯರು, ಹೀಗೆ ಎಲ್ಲರೂ ಕನ್ನಡಕ್ಕಾಗಿ ಧ್ವನಿ ಎತ್ತಿಬಿಟ್ಟಿದ್ರು. ಇಡೀ ಕರ್ನಾಟಕದಾದ್ಯಂತ ಕನ್ನಡ ಜ್ಯೋತಿಯನ್ನ ಹಚ್ಚಿಬಿಟ್ಟಿದ್ರು. ಅದೇ ಗೋಕಾಕ್ ವರದಿಯ ಅನುಷ್ಠಾನಕ್ಕಾಗಿ ನಡೆದ ಗೋಕಾಕ್ ಚಳುವಳಿ. ಅದು 1980ರ ದಶಕ. ಕನ್ನಡ ಭಾಷೆ ತನ್ನ ನೆಲದಲ್ಲಿಯೇ ತನಗೆ ನೆಲೆ ಕಂಡುಕೊಳ್ಳಲು ಪರದಾಡುತ್ತಿದ್ದಂತಹ ಸಮಯ. ಕನ್ನಡವನ್ನ ಕನಿಷ್ಠ ಒಂದು ವಿಷಯವನ್ನಾಗಿಯೂ ಅಭ್ಯಾಸ ಮಾಡದೆ ಶಿಕ್ಷಣವನ್ನ ಪೂರ್ಣಗೊಳಿಸುತ್ತಿದ್ದಂತಹ ದಿನಗಳು. ಆಗ ಗೋಕಾಕ್ ವರದಿಯ ಮೂಲಕ ಕನ್ನಡೇತರ ಶಾಲೆಗಳಲ್ಲಿಯೂ 3ರಿಂದ 10ನೇ ತರಗತಿಯವರೆಗೆ ಕನ್ನಡವನ್ನ ಕಡ್ಡಾಯವಾಗಿ ಕಲಿಸಬೇಕು ಎಂದು ಸಾರಿ ಯಶಸ್ವಿಯಾದರು. ಈ ವಿಕ್ರು ಗೋಕಾಕ್ರವರು ಜನಿಸಿದ್ದು 1909 ಆಗಸ್ಟ್ 9ನೇ ತಾರೀಕು ಅವಿಭಜಿತ ಧಾರವಾಡ ಜಿಲ್ಲೆ, ಈಗಿನ ಹಾವೇರಿ ಜಿಲ್ಲೆಯ ಸವಣೂರಿನಲ್ಲೇ. ಇವರ ತಂದೆ ಕೃಷ್ಣರಾಯ, ತಾಯಿ ಸುಂದರಮ್ಮ ಹಾಗೂ ಇವರ ಪತ್ನಿ ಶಾರದಾ. ಇವರು ಪ್ರಾರಂಭಿಕ ಶಾಲಾ ಶಿಕ್ಷಣವನ್ನು ಸವಣೂರಿನಲ್ಲಿಯೇ ಪಡೆದು ಧಾರವಾಡದ ಕರ್ನಾಟಕ ಕಾಲೇಜಿನಲ್ಲಿ BA ಪದವಿಯನ್ನು ಪಡೆದರು. ನಂತರ ಇಂಗ್ಲಿಷ್ MA ಪರೀಕ್ಷೆಯಲ್ಲಿ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾದರು. ನಂತರ ಪುಣೆಯ ಫರ್ಗ್ಯೂಸನ್ ಕಾಲೇಜಿನಲ್ಲಿ ವೃತ್ತಿ ಆರಂಭಿಸಿ ಇನ್ನೂ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಲಂಡನ್ನ ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯದಲ್ಲಿ MA ಪದವಿಯನ್ನು ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿ ಈ ಸಾಧನೆ ಮಾಡಿದ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಗೂ ಪಾತ್ರರಾದರು. ನಂತರ ಪುಣೆಯ ಫರ್ಗ್ಯೂಸನ್ ಕಾಲೇಜು, ಸಾಂಗ್ಲಿಯ ವೆಲ್ಲಿಂಗ್ಟನ್ ಕಾಲೇಜು, ಗುಜರಾತ್ನ ವಿಸಾನಗರ್ ಕಾಲೇಜು, ಕೊಲ್ಲಾಪುರದ ರಾಜಾರಾಮ್ ಕಾಲೇಜು ಹಾಗೂ ಧಾರವಾಡದ ಕರ್ನಾಟಕ ಕಾಲೇಜಿನಲ್ಲಿ ಪ್ರಾಚಾರ್ಯರಾಗಿ ನಂತರ 1959ರಲ್ಲಿ ಹೈದರಾಬಾದಿನ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಸಂಸ್ಥೆಯ ನಿರ್ದೇಶಕರಾಗಿ
1966ರಲ್ಲಿ ಬೆಂಗಳೂರು ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳಾಗಿ 1970ರಲ್ಲಿ ಶಿವಮೊಗ್ಗದ ಇನ್ಸ್ಟಿಟ್ಯೂಟ್ ಆಫ್ ಸ್ಟಡೀಸ್ನ ನಿರ್ದೇಶಕರಾದರು. 1985ರಲ್ಲಿ ಪುಟ್ಟಪರ್ತಿ ಶ್ರೀ ಸತ್ಯಸಾಯಿ ಬಾಬಾ ವಿವಿಯ ಉಪಕುಲಪತಿಯಾಗಿ ಸೇವೆ ಸಲ್ಲಿಸಿದರು. ನಂತರ ಅಮೆರಿಕ, ಜಪಾನ್, ಬೆಲ್ಜಿಯಂ, ಇಂಗ್ಲೆಂಡ್, ಗ್ರೀಸ್ ಮತ್ತು ಪೂರ್ವ ಆಫ್ರಿಕಾದ ದೇಶಗಳಿಗೆ ಭಾರತದ ಸಾಂಸ್ಕೃತಿಕ ರಾಯಭಾರಿಯಾಗಿ ಹೋಗಿ ಬಂದರು. ಈ ಶತಮಾನದ ಅಗ್ರಗಣ್ಯ ಕನ್ನಡ ಲೇಖಕರಲ್ಲೊಬ್ಬರಾದ ಇವರ ಬರಹ ತುಂಬಾ ವಿಪುಲ ಹಾಗೂ ವ್ಯಾಪಕವೂ ಆದದ್ದು. ಕನ್ನಡ ಹಾಗೂ ಇಂಗ್ಲಿಷ್ ಎರಡೂ ಭಾಷೆಗಳಲ್ಲಿ ಗೋಕಾಕರು ಹಲವಾರು ಕೃತಿಗಳನ್ನು ರಚಿಸಿದ್ದಾರೆ. ಇವರ ಕಾವ್ಯ ರಚನೆಯ ಸ್ಫೂರ್ತಿ ದ.ರಾ ಬೇಂದ್ರೆಯವರು. ಗೋಕಾಕರು ಧಾರವಾಡದಲ್ಲಿದ್ದಾಗಲೇ ಬೇಂದ್ರೆಯವರ ಸಂಪರ್ಕ ಒದಗಿ ಬಂದಿತ್ತು. ಬೇಂದ್ರೆಯವರು ತಮ್ಮ ಕಾವ್ಯ ಗುರುವು ಮಾರ್ಗದರ್ಶಕರೂ ಆಗಿದ್ದರು ಎಂದು ಗೋಕಾಕರು ಒಮ್ಮೆ ಹೇಳಿಕೊಂಡಿದ್ದರು. ನವೋದಯದ ನಂತರ ಬದಲಾಗಬೇಕಾಗಿದ್ದ ಕಾಲಕ್ಕೆ ಅಗತ್ಯವಾದ ಚಂದ ರೂಪವನ್ನು, ನವ್ಯ ಕಾವ್ಯ ಪರಿಕಲ್ಪನೆಯನ್ನು ಹಾಗೂ ನವ್ಯತೆಯ ಕುರಿತ ಚಿಂತನೆಗಳನ್ನು ನೀಡಿದ ಗೋಕಾಕರ ಸಾಹಿತ್ಯ ಸಾಧನೆ ನಿಜಕ್ಕೂ ಶ್ಲಾಘನೀಯವಾದದ್ದು. 1925ರಲ್ಲಿ ಗೋಕಾಕರ ಮೊದಲ ಆಂಗ್ಲ ಕವನ ಸಂಕಲನ ದಿ ಸ್ಕೈಲೈಟ್ ಹಾಗೂ ಕನ್ನಡದಲ್ಲಿ ಇವರ ಮೊದಲ ಕವನ ಸಂಕಲನ ಕಲೋಪಾಸಕ 1934ರಲ್ಲಿ ಪ್ರಕಟಗೊಂಡಿದ್ದವು. ಗೋಕಾಕರು ನಾಟಕ, ಪ್ರಬಂಧ, ವಿಮರ್ಶೆ, ಪ್ರವಾಸ ಕಥನ ಮುಂತಾದ ಪ್ರಕಾರಗಳನ್ನು ಹಲವಾರು ಕೃತಿಗಳನ್ನು ರಚಿಸಿದ್ದಾರೆ. ಪಯಣ, ಸಮುದ್ರ ಗೀತೆಗಳು, ತ್ರಿವಿಕ್ರಮರ ಆಕಾಶಗಂಗೆ, ಬಾಳದೇಗುಲದಲ್ಲಿ, ದ್ಯಾವಾ ಪೃಥಿವಿ, ಕಾಶ್ಮೀರ, ಭಾವರಾಗ, ಪಾರಿಜಾತದಡಿಯಲ್ಲಿ, ಕಲೋಪಾಸಕ, ಹಿಗ್ಗು, ಅಭ್ಯುದಯ, ಉಗಮ ಮುಂತಾದ ಕವನ ಸಂಕಲನಗಳು, ವಿಮರ್ಶಕ ವೈದ್ಯ, ಯುಗಾಂತರ, ಮುನಿದಮಾರಿ, ಜನನಾಯಕ ಮುಂತಾದ ನಾಟಕಗಳು ಇವರಿಂದ ರಚಿತವಾಗಿವೆ. ಜೀವನ ಪಾಠಗಳು, ಚೆಲುವಿನ ನಿಲುವು, ಪ್ರಬಂಧ ಸಂಕಲನಗಳು, ಸಮುದ್ರದಾಚೆಯಿಂದ, ಸಮುದ್ರದೀಚೆಯಿಂದ, ಇಂದಲ್ಲ ನಾಳೆ ಮುಂತಾದ ಪ್ರವಾಸ ಕಥನಗಳು, ಕವಿ ಕಾವ್ಯ ಮಹೋನ್ನತಿ, ನವ್ಯತೆ ಹಾಗೂ ಕಾವ್ಯ ಜೀವನ, ಕಾವ್ಯ ಮೀಮಾಂಸೆ, ವಿಶ್ವಮಾನವ ದೃಷ್ಟಿ, ಸೌಂದರ್ಯ ಮೀಮಾಂಸೆ ಮುಂತಾದ ಸಾಹಿತ್ಯ ಕೃತಿಗಳು ಹಾಗೂ ವಿಮರ್ಶಾ ಗ್ರಂಥಗಳನ್ನು ರಚಿಸಿದ್ದಾರೆ. ದ ಸಾಂಗ್ ಆಫ್ ಲೈಫ್ ಅಂಡ್ ಪೊಯಮ್, ದ ಪೊಯಿಟಿಕ್ ಅಪ್ರೋಚ್ ಟು ಲ್ಯಾಂಗ್ವೇಜ್, ಇಂಗ್ಲಿಷ್ ಇನ್ ಇಂಡಿಯಾ, ಇಟ್ಸ್ ಪ್ರೆಸೆಂಟ್ ಅಂಡ್ ಫ್ಯೂಚರ್ ಮುಂತಾದವು ಸೇರಿ ಇಂಗ್ಲಿಷ್ನಲ್ಲಿ ಸುಮಾರು 75ಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ. ಇವರ ಸಮರಸವೇ ಜೀವನ ಬೃಹತ್ ಕಾದಂಬರಿ ಇವರಿಗೆ ಹೆಸರನ್ನು ತಂದುಕೊಟ್ಟಿದೆ. ಭಾರತ ಸಿಂಧು ರಶ್ಮಿ ಇವರ ಮಹಾಕಾವ್ಯ. 12 ಖಂಡಗಳು, 35,000 ಸಾಲುಗಳ ಈ ಮಹಾಕಾವ್ಯ ಋಗ್ವೇದ ಕಾಲದ ಜನಜೀವನವನ್ನ ಕುರಿತಾದದ್ದು. ಗೋಕಾಕರಿಗೆ ಸಂದ ಗೌರವ ಪ್ರಶಸ್ತಿಗಳು ಅನೇಕ. 1967ರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ, 1979ರಲ್ಲಿ ಕ್ಯಾಲಿಫೋರ್ನಿಯಾದ ಪೆಸಿಫಿಕ್ ವಿಶ್ವವಿದ್ಯಾನಿಲಯ, ಬೆಂಗಳೂರು ಹಾಗೂ ಮೈಸೂರು ವಿಶ್ವವಿದ್ಯಾನಿಲಯಗಳು ಗೌರವ ಡಾಕ್ಟರೇಟ್ ಪದವಿ ನೀಡಿ ಗೌರವಿಸಿವೆ. ಕೇಂದ್ರ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿದೆ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಪದವಿ ಹಾಗೂ ಜ್ಞಾನಪೀಠ ಆಯ್ಕೆ ಸಮಿತಿಯ ಅಧ್ಯಕ್ಷ ಪದವಿ ಇವೆರಡೂ ಕನ್ನಡಿಗರೊಬ್ಬರಿಗೆ ಮೊದಲ ಬಾರಿಗೆ ಸಂದ ಗೌರವಗಳಾಗಿವೆ. ಇವರ ಮೇರು ಕೃತಿ ಭಾರತ ಸಿಂಧು ರಶ್ಮಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಭಾರತೀಯ ವಿದ್ಯಾಭವನದ ರಾಜಾಜಿ ಪ್ರಶಸ್ತಿ, IVH ಪ್ರಶಸ್ತಿ ಹಾಗೂ 1991ರಲ್ಲಿ ಸಾಹಿತ್ಯದ ಉನ್ನತ ಪ್ರಶಸ್ತಿಯಾದ ಜ್ಞಾನಪೀಠ ಪ್ರಶಸ್ತಿಯೂ ಸಹ ಸಂದಿದೆ.
poet's consciousness is like a sensitive plant. It's a touch-me-not, and it has in it a sensitivity which penetrates in a subtle way whatever the scenes, sights, objects or persons when it comes into contact with. ಗೋಕಾಕರ ದ್ಯಾವ ಪೃಥ್ವಿ ಕೃತಿಗೆ 1960ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ. 1958ರಲ್ಲಿ ಬಳ್ಳಾರಿಯಲ್ಲಿ ನಡೆದ 40ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು. ಇವರಿಗೆ ಇಂಗ್ಲಿಷ್ನಲ್ಲಿ 3, ಕನ್ನಡದಲ್ಲಿ 21 ಗೌರವ ಅಭಿನಂದನಾ ಗ್ರಂಥಗಳನ್ನು ಅರ್ಪಿಸಿದ್ದಾರೆ. ಕನ್ನಡ ಹಾಗೂ ಇಂಗ್ಲಿಷ್ ಭಾಷೆಗಳಲ್ಲಿ ಸಮಾನ ಪ್ರಭುತ್ವ ಪಡೆದಿದ್ದ, ಸಾಹಿತ್ಯಿಕವಾಗಿ ಸಾಮಾಜಿಕವಾಗಿ ಸಮೃದ್ಧ ಜೀವನವನ್ನು ಕಂಡಿದ್ದ, ಕನ್ನಡ ಭಾಷೆಯ ಉದ್ಧಾರಕ್ಕಾಗಿ ಪಣ ತೊಟ್ಟು ಬಾಳಿದ ಇವರು 1992ನೇ ಏಪ್ರಿಲ್ 28ರಂದು ಮುಂಬೈಯಲ್ಲಿ ವಿಧಿವಶರಾದರು. ಕನ್ನಡ ಮನಸ್ಸು, ಭಾರತೀಯ ದೇಹ ಮತ್ತು ಪಶ್ಚಿಮದ ಸಂಯೋಜನೆಗಳನ್ನ ಮೇಳೈಸಿಕೊಂಡ ವಿನಾಯಕ ಕೃಷ್ಣ ಗೋಕಾಕರ ಜೀವನ ನಿಜದರ್ಥದಲ್ಲಿ ಸಮರಸವಾದುದೇ ಆಗಿದೆ. ವಿಕ್ರು ಗೋಕಾಕ್ ಅವರ ವಸ್ತುನಿಷ್ಠ, ಪ್ರಾಮಾಣಿಕ ಹಾಗೂ ಕನ್ನಡ ಪ್ರೇಮದ ಫಲವಾಗಿಯೇ ಇವತ್ತಿಗೂ ಕರ್ನಾಟಕ ಹಾಗೂ ರಾಜ್ಯದ ಗಡಿನಾಡ ಶಾಲೆಗಳಲ್ಲಿ ಕನ್ನಡ ಇಂದಿಗೂ ಜೀವಂತವಾಗಿದೆ. ಧನ್ಯವಾದಗಳು.